ಮೊದಲನೇ ಬಾರಿಗೆ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಜಸ್ಟ್ ಫ್ಯೂ ಡೇಸ್ ಬ್ಯಾಕ್ ಸುಪ್ರೀಂ ಕೋರ್ಟು ಒಂದು ಆದೇಶವನ್ನು ಪ್ರಕಟ ಮಾಡಿದೆ. ದಟ್ ಈಸ್ ಯಾರೆಲ್ಲ ಸೇವಾನಿರತ ಶಿಕ್ಷಕರು ಅಂತ ಇದ್ದಾರೆ, ಅಂದರೆ ಟಿ ಇ ಟಿ ಎಕ್ಸಾಮನ್ನು ಪಾಸ್ ಮಾಡ್ಕೊಳ್ದೇನೆ ಇನ್ ಸರ್ವಿಸಲ್ಲಿ ಸೇವೆಯನ್ನು ಮಾಡ್ತಾಯಿದ್ದಾರೆ ಆ್ಯಸ್ ಅ ಟೀಚರ್ಸ್ ಆಗಿ, ಅವರು ಮಸ್ಟ್ ಆ್ಯಂಡ್ ಶುಡ್ಡು ಟಿ ಇ ಟಿ ಎಕ್ಸಾಮನ್ನು ಪಾಸ್ ಮಾಡ್ಕೊಳ್ಳೇಬೇಕು ಅಂತಕ್ಕಂಥ ಆದೇಶವನ್ನು ಪ್ರಕಟ ಮಾಡಿರುವಂಥದ್ದು. ಆ್ಯಂಡ್ ಒಂದು ಏನು ಗಡುವನ್ನು ಕೊಟ್ಟಿತ್ತು ಅದನ್ನು ವಿಸ್ತರಣೆ ಮಾಡಿ ಫೈನಲ್ ಆಗಿ ಒಂದು ಆದೇಶವನ್ನು ಪಾಸ್ ಮಾಡಿದೆ. ಅಂದರೆ ಫಸ್ಟು 2 ವರ್ಷ ಅಂತ ಹೇಳಿದರು, ಈಗ ಮತ್ತೆ 1 ವರ್ಷದ ಅವಧಿಗೆ ಸ್ಟ್ರಿಕ್ಟಾಗಿ ಹೇಳಿದ್ರು. ಅಂದರೆ ಯಾರೆಲ್ಲ ಇನ್ ಸರ್ವಿಸ್ಲಿರೋರು ಟಿ ಇ ಟಿ ಎಕ್ಸಾಮನ್ನು ಪಾಸ್ ಮಾಡ್ಕೊಂಡಿಲ್ವೋ ಅವರು ಆಗಸ್ಟ್ 31, 2028 ಒಳಗಾಗಿ ಟಿ ಇ ಟಿ ಎಕ್ಸಾಮನ್ನು ತೊಗೊಂಡು ಪಾಸ್ ಮಾಡಲೇಬೇಕು ಅಂತಕ್ಕಂಥ ಆದೇಶವನ್ನು ಪ್ರಕಟ ಮಾಡಿದೆ. ಸೊ ಇದಕ್ಕಿಂತ ಮುಂಚೆ ಮೊದಲನೇ ಜಡ್ಜ್ಮೆಂಟ್ ಬಂದಾಗ ಏನಾಗಿತ್ತು, ಸಾಕಷ್ಟು ಜನ ಶಿಕ್ಷಕರು ಮತ್ತು ಶಿಕ್ಷಕ ಸಂಘಟನೆಗಳು, ಕೆಲವೊಂದು ಸಂಸ್ಥೆಗಳು ಎಲ್ಲವೂ ಸೇರಿ ಸುಪ್ರೀಂ ಕೋರ್ಟ್ಗೆ ಸುಮಾರು 50ಕ್ಕೂ ಹೆಚ್ಚು ಮರುಪರಿಶೀಲನಾ ಅರ್ಜಿಯನ್ನು ಪಾಸ್ ಮಾಡಿದರು. ಸೊ ಸುಪ್ರೀಂ ಕೋರ್ಟ್ ಏನು ಮಾಡ್ತು, ಈ ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ಬೇಸಾಗಿಟ್ಕೊಂಡು ಸಲ್ಲಿಸಿದ್ದಂಥ ಎಲ್ಲ ಪರಿಶೀಲನಾ ಅರ್ಜಿಗಳನ್ನು ಟೋಟಲ್ ಆಗಿ ರಿಜೆಕ್ಟ್ ಮಾಡಿ, ಸೊ ಫೈನಲಿ ತನ್ನ ಗಡುವನ್ನು ಮತ್ತೆ ಕಡಿಮೆ ಮಾಡಿ ಆಗಸ್ಟ್ 31, 2028 ಒಳಗಡೆ ಅವರೆಲ್ಲರೂ ಪಾಸ್ ಮಾಡಿಕೊಳ್ಳೇಬೇಕು ಅಂತ ಒಂದು ಲೈನ್ ಕೋಟ್ ಮಾಡಿ ಫೈನಲಿ ಅದು ತನ್ನ ಆದೇಶವನ್ನು ಪ್ರಕಟ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಾಗಿ ಎಜುಕೇಷನ್ ಮಿನಿಸ್ಟ್ರು ಏನು ರಿಯಾಕ್ಟ್ ಮಾಡಿದ್ದಾರೆ ಅಂದರೆ, ಮೇಲ್ಮನೆಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ದಯವಿಟ್ಟು ಅದನ್ನು ನೀವೇ ಒಂದು ಸಲ ವಾಚ್ ಮಾಡಿ. ಹೋಗ್ತೀವಿ ಅಲ್ಲ, ಮೇನ್ವರಿಗೆ ಮೋಸ್ಟ್ಲಿ ಐ ಥಿಂಕ್ ದೇ ಹ್ಯಾವ್ ಪ್ಲಾನ್. ಐ ಥಿಂಕ್ ಮೊನ್ನೆ ಏನು ಮಾಡಿದೆ, ಆರ್ಡರ್ ಮಾಡಿದೆ ನಾನು ಇಡೀ ದೇಶದಲ್ಲಿ. ಅಲ್ಲ ಏನಿಲ್ಲ, ಯಾರ್ಯಾರು 2 ವರ್ಷನ 5 ವರ್ಷನ ರಿಟೈರ್ಡ್ ಆಗೋರು ಬಿಟ್ರೆ ಎಲ್ಲರೂ ತಗೊಳ್ಳೇಬೇಕು. ಅದನ್ನ ಯಾಕೆ ಮಾಡಿದ್ರು ಅಂದರೆ, ಇವತ್ತಿನ ಗುಣಾತ್ಮಕ ಶಿಕ್ಷಣಕ್ಕೆ ಇ ಟಿನ ತಗೊಳ್ಳಿ ಅಂತೇಳಿ ಕೇಳಿರೋದಷ್ಟೇ. ಅದು ಒಳ್ಳೇದೇ, ಯಾಕೆಂದರೆ 20-30 ವರ್ಷದ ಹಿಂದೆ ಟೀಚರ್ಸ್ ಆಗಿರ್ತಾರೆ. ಸೊ ಅವ್ರು ಇವತ್ತಿಗೆ ಅಪ್ಗ್ರೇಡ್ ಆಗಬೇಕಲ್ಲ, ಆ ನಿಟ್ಟಿನ ಮೇಲೆ ಮಾಡಿರ್ತಾರೆ. ಬಟ್ ಸಡನ್ನಾಗಿ ಹಾರ್ಶಾಗಿ ಬಂದರು, ಬಟ್ ಅವಶ್ಯಕತೆಯೂ ಕೂಡ ಇದೆ ಮಕ್ಕಳ ಹಿತದೃಷ್ಟಿಯಿಂದ. ಸೊ ನಾನು ರಿಕ್ರೂಟ್ಮೆಂಟ್ ಮಾಡಬೇಕಾದ್ರೆ ಇದನ್ನೆಲ್ಲ ನೋಡಿಕೊಂಡು ಮುಂದೆ 25 ವರ್ಷಕ್ಕೂ ತೊಂದರೆ ಆಗದೇ ಇರೋ ರೀತಿಯಲ್ಲಿ ನಮ್ಮ ಶಿಕ್ಷಕರನ್ನು ನೇಮಕಾತಿ ಮಾಡಿಬಿಟ್ರೆ ಒಂದು ಕಡೆಗೆ ಬಂದ್ಬಿಡುತ್ತೆ. ಈಗ ಏನಿಲ್ಲ, ಯಾಕಂದರೆ ಮೇಲ್ಮನೆ ಹೋಗೋದ್ರಿಂದ ಅಲ್ಲ. ಕ್ರಮೇಣ DSCRT ಅಂತ ಹೇಳಿದ್ರೆ ನಮ್ಮದು ಏನಿದೆ ಡಯಟ್, ಅವ್ರು ರೆಗ್ಯುಲರಾಗಿ ಮಾಡ್ತಾ ಇದ್ದಾರೆ. ಬಟ್ ಎಕ್ಸಾಮ್ ಮಾಡಿ ರಿಸಲ್ಟ್ ತೋರಿಸಿ, ಟ್ರೈನಿಂಗ್ ನಡೀತಾನೆ ಇದೆ, ಅವೆಲ್ಲ ನಡೀತಾರೆ. ಹಳೆ ಟೀಚರ್ಸ್ ಇದ್ರೂ ಕೂಡ ಇವತ್ತಿಗೆ ಟೀಚಿಂಗಿಗೆಲ್ಲ ಕ್ವಾಲಿಫೈ ಆಗಿದ್ದಾರೆ. ಹೌ ಡು ಯು ಚೆಕ್ ದಟ್? ಮಕ್ಕಳು ದಡ್ರಿದ್ದಂಗೆ ಟೀಚರ್ಸು ದಡ್ರು ಇರ್ಬೋದಲ್ಲ ಅಂತೇಳಿ ಮೋಸ್ಟ್ಲಿ ಸುಪ್ರೀಂ ಕೋರ್ಟ್ ಅವರು ಇದನ್ನು ಹೇಳಿರ್ಬೋದು. ಸೊ ದಡ್ರ ಟೀಚರ್ ಆದರೆ ಮತ್ತು ಮಕ್ಕಳು ದಡ್ರಾಗ್ತಾರಲ್ಲ ಅಂತೇಳಿ ಆ ನಿಟ್ಟಿನ ಮೇಲೆ ಕೇಳಿರ್ತಾರೆ. ಸೊ ಅದನ್ನು ನೋಡಿಕೊಂಡು ನಾವು ಮಾಡಬೇಕು.